ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗು ಅರ್ಲಿ ಮಾರ್ನಿಂಗ್ 5:30ಇಂದ ಮಾಡ್ತಾಯಿದ್ದೀನಿ. ನನಗೆ ಅರ್ಲಿ ಮಾರ್ನಿಂಗ್ ಒಂದು ವರ್ಕ್ ಬಂದಿತ್ತು, ಸ್ಯಾರಿ ಡ್ರೆಪ್ಪಿಂಗ್ ಮತ್ತು ಹೇರ್ ಸ್ಟೈಲ್ ನಮ್ಮ ಏರಿಯಾದಲ್ಲೇ. ನಾನು ಯೂಶ್ವಲಿ ರೆಗ್ಯುಲರ್ ಕ್ಲೈಂಟ್ ಅವರು, ಸೊ ಅವ್ರಿಗೆ ಹೋಗಿ ಮಾಡ್ತಾ ಇರ್ತೀನಿ. ಸೊ ಅಲ್ಲಿಂದ ವರ್ಕ್ ಮುಗಿಸ್ಕೊಂಡು ನಾನು BTM ಥರ್ಡ್ ಸ್ಟೇಜಿಗೆ ಹೋಗಬೇಕಿತ್ತು. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಇಲ್ಲಿಗೆ ಟೂ ವೀಲರೇ ಹೋಗಿದ್ದೆ, ಅಲ್ಲಿಗೆ ಕ್ಯಾಬಲ್ಲಿ ಹೋಗಬೇಕಿತ್ತು. ಆಲ್ರೆಡಿ ನನ್ನ ಮನೆ ಹತ್ರ ಹೋಗೋಷ್ಟೊತ್ತಿಗೆ ನನ್ನ ಫ್ರೆಂಡು ಇನ್ನೊಬ್ಬರು ಮಾನಸ ಅಂತ ಹೇಳಿ, ನಾನು ಇವರು ಒಟ್ಟಿಗೆ ನಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದು. ಅವ್ರು ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿದರು, ಅಲ್ಲಿಂದ ಇಬ್ಬರು ಕೂಡ ಒಟ್ಟಿಗೆ ಹೊರಟ್ವಿ. ಅವ್ರಿಗಂತೂ ಕ್ಯಾಮ್ರಾ ನೋಡಿದ್ರೇ ನಾಚಿಕೆ. ಯಾಕಂಗೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ನಾನು ಯೂಟ್ಯೂಬ್ ಮಾಡಿದಾಗಿಂದ ನಾನು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇ ಮುಖ ಮುಚ್ಕೋತಾರೆ. ಆಮೇಲೆ ನೋಡಿ ಸ್ಟೋರಿಗೆ ಹಾಕ್ತೀನಿ ಅಂದ್ಬಿಟ್ಟು ಸುಮ್ಮನೆ ನೋಡಿ ಆವಾಗ ನೀಟಾಗಿ ಪೋಸ್ ಕೊಡ್ತಾರೆ. ಸೊ ನಾವು ಕ್ಲೈಂಟ್ ಡೆಸ್ಟಿನೇಷನ್ ರೀಚ್ ಆದ್ವಿ. ತುಂಬ ಲಗೇಜನ್ನು ಮುಂಚೆನೇ ಹೇಳ್ದಂಗೆ ತುಂಬ ಭಾರ, ಬಟ್ ಆದರೂ ಏನು ಮಾಡೋದು, ಎತ್ಕೊಳ್ಳೇಬೇಕಲ್ಲ. ನಮ್ಮ ಖುಷಿ ಅದು, ನಮ್ಮ ಮಗು ಇದ್ದಂಗೆ. ನಮ್ಮ ಮಗು ಆದರೆ ಭಾರ ಆದರೆ ಎತ್ಕೊಂಡಲ್ಲೇ ಇರ್ತೀವ, ಇಲ್ಲ ಅಲ್ಲ. ಸೊ ಹಂಗೆ ಲಿಫ್ಟಲ್ಲಿ ಮಿರರ್ ಇತ್ತು, ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ನಮ್ಮಿಬ್ರಿಗೂ ಅಂದ್ಬಿಟ್ಟು ಹೇಳಿ ನಾವು ಅಲ್ಲೇ ಕಾಮಿಡಿ ಮಾಡ್ಕೊಂಡು ಆಗ್ತಾಯಿದ್ವಿ. ಸೊ ಕ್ಲೈಂಟ್ ಮನೆಗೆ ಬಂದು ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಕ್ಲೈಂಟ್ ಬಂದರು, ಮೇಕಪ್ ಮಾಡಿದ್ವಿ. ಸೊ ಮೇಕಪ್ ಅಂತೂ ಅವ್ರಿಗೆ ತುಂಬ ಇಷ್ಟ ಆಯಿತು ನೋಡಿ. ಕ್ಲೈಂಟ್ ಇದು ಲೈಕ್ ಅವರು ಏನು ನೋ ಮೇಕಪ್ ಲುಕ್ ಕೇಳಿದರು. ಸೊ ನಾವು ಅದೇ ರೀತಿ ಮಾಡಿಕೊಟ್ವಿ. ಬರ್ಬೇಕಾದ್ರೆ ಆ ಸರ್ಕಲಲ್ಲಿ ಗಿಟಾರ್ ಮಾಡಿದರು. ಆ ಗಿಟಾರ್ ಯಾವುದೋ ಸಿಮೆಂಟ್ ಆಗಲಿ ಇನ್ನೊಂದರಿಂದ ಮಾಡಿರಲಿಲ್ಲ. ಅದು ಮಾಡಿದ್ದು ಟೂಲ್ಸ್, ನಟ್ಸು ಮತ್ತು ಸ್ಕ್ರೂಸ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಮಾಡಿರೋದು. ಮತ್ತು ಇನ್ನು ಸಮ್ ಎಕ್ವಿಪ್ಮೆಂಟ್ಸಿಂದ ಮಾಡಿರೋದು. ಸೊ ಖುಷಿ ಆಯಿತು ನೋಡಿ. ಅದೇ ರೀತಿ ಮುಂದೆ ವೀಣೆನೂ ಇತ್ತು, ಮತ್ತು ಒಂದು ಹಸುನೂ ಕೂಡ ಇತ್ತು. ನಿಮ್ಗೆ ಮುಂದೆ ಈ ವಿಡಿಯೋದಲ್ಲಿ ವೀಣೆ ಇದು ಅದೇನೋ ಒಂಥರ ಲೈಕ್ ಈ ಚೈನ್ ಹಾಕೋಕ್ಕೆ ಅವಾಗಲ್ಲ ಇವಾಗ್ಲೂ ಕೂಡ ಸೈಕಲ್ದು ಚೈನ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ತಗೊಂಡು ಒಂದು ಇದು ಮಾಡಿ ಚಕ್ರ ಎಲ್ಲ ಪೂರ್ತಿ ಅದೇನೆ ಎಲ್ಲ ಆಲ್ಮೋಸ್ಟ್ ಇದೇ ಥರನೇ ಮಾಡಿರೋದು. ಸೊ ನಾವು ಹೊರ್ಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನು ಟಯರ್ಡ್ ಆಗಿರಲಿಲ್ಲ, ಬಿಕಾಸ್ ಸೈಡರ್ಸ್ ಮೇಕಪ್ ಅಲ್ವಾ, ಏನು ಅಂಥ ಸ್ಟೇಗಿ ಎಲ್ಲ ಆದರೆ ಸ್ವಲ್ಪ ಟಯರ್ಡ್ ಆಗಿರ್ತೀವಿ ಅಷ್ಟೇ. ಇಲ್ಲಿಲ್ಲ ಎಲ್ಲ ಏನು ಟಯರ್ಡ್ ಆಗಿರಲ್ಲ. ಸೊ ಚೆನ್ನಾಗಿತ್ತು. ಹಾಗೆಯೇ ನನ್ನ ಫ್ರೆಂಡ್, ಮೈಸೂರು ಫ್ರೆಂಡ್ ಅಂತ ತೋರಿಸಿದ್ನಲ್ಲ ಶ್ರುತಿ ಅಂತ ಹೇಳಿ, ಅವ್ರದ್ದು ಸೆಟ್ಸ್ ಎಲ್ಲ ನನ್ನ ಹತ್ರನೇ ಇತ್ತು. ಸೊ ನನ್ನ ತಂಗಿಗೆ ರೆಡಿ ಮಾಡೋಣ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ರೆಡಿ ಮಾಡ್ತಾಯಿದ್ದೀವಿ. ನಾನು ಮೇಕಪ್ ಮುಗಿಸೋ ಅಷ್ಟೊತ್ತಿಗೆ ಮಾನಸ ಅವರು, ನಾನು ಒಂದು 5 ಮಿನಿಟ್ಸ್ ಮಲ್ಕೋತೀನಿ, ಬಿಕಾಸ್ ಅರ್ಲಿ ಮಾರ್ನಿಂಗ್ ಎದ್ದಿದ್ದಲ್ವಾ, ಅವರಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ಹಾಗೇ ಒಂದು 5 ಮಿನಿಟ್ಸ್ ಮಲ್ಕೋತೀನಿ ಅಂದ್ಬಿಟ್ಟು ಅವ್ರು ಮಲ್ಕೊಂಡಾದ್ಮೇಲೆ ಹೇರ್ ಸ್ಟೈಲ್ ಮುಗಿಸಿದ್ರು. ಹೇರ್ ಸ್ಟೈಲ್ದು ಮೇಕಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ಆ ಹೇರ್ ಸ್ಟೈಲ್ ಮತ್ತು ಮೇಕಪ್ ಹೆಂಗೆ ಬಂದಿತ್ತು ಅಂತ ನಿಮಗೇನಾದರೂ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾಯಿದೆ ನನಗೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಬಿಕಾಸ್ ಎಲ್ಲರೂ ಕೂಡ ಬೆಳಿಬೇಕು ಇಲ್ಲಿ, ಅವರು ಇವರು ಅಂತ ಅಲ್ಲ. ನನಗಂತೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ. ನನಗೇನಿಲ್ಲ 500-600 ವ್ಯೂಸ್ ಬಂದರೂ ಖುಷಿನೇ, ಬಿಕಾಸ್ ನಾನು ಇದರಲ್ಲಿ ಅರ್ನ್ ಮಾಡಬೇಕು ಅಂತ ಏನು ಸ್ಟಾರ್ಟ್ ಮಾಡಿಲ್ಲ. ಬಟ್ ನನ್ನದೇನೋ ಒಂದು ಪ್ಯಾಷನ್ ಇತ್ತು, ಲೈಕ್ ನನಗೊಂದು ಹೊರಗಡೆ ಹೋದರೆ ಯಾರೋ ಒಂದು 4 ಜನ ಗುರ್ತಿಸ್ಬೇಕು ನನ್ನ ಅಂತ. ಸೊ ಅಷ್ಟೇ, ಇನ್ನೇನು ಇಲ್ಲ. ಮಾನಸ ಕೂಡ ಎಲ್ಲ ಮುಗಿಸ್ಕೊಂಡು ಹೊರಟರು. ಸೊ ಥ್ಯಾಂಕ್ ಯು ಸೋ ಮಚ್ ಮಾನಸ, ಇವತ್ತು ಇವೆಂಟ್ಗೆ ನನ್ನ ಜೊತೆ ಇದ್ದಿದ್ದಕ್ಕೆ. ಸೊ ನಿಮಗೂ ಅಷ್ಟೇ ಗೈಸ್, thank you so much for watching. Keep supporting. Love you all. See you in the next video. Bye bye.